ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಗೊಜ್ಜು ಅಥವಾ ಸಾಂಬಾರು ಅಂತಲೂ ಹೇಳ್ಬೋದು. ಮಾಡೋಣ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡೋಣ. ನೋಡಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಕಾಯಿ ತುರಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, 4-5 ಲವಂಗ, ಚಕ್ಕೆ, ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಟೊಮೆಟೊ. ಈಗ ನಾನು ಯಾವ ಕುಕ್ಕರಲ್ಲಿ ಸಾಂಬಾರು ಮಾಡ್ತೀನೋ ಅದೇ ಕುಕ್ಕರ್ನಲ್ಲಿ ಮಸಾಲೆನ ಹುರ್ಕೊಳ್ತೀನಿ. ಫಸ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಚಕ್ಕೆ, ಲವಂಗ ಹಾಕ್ತಾಯಿದ್ದೀನಿ. ನೋಡಿ, ಯಾವಾಗಲೂ ಮಸಾಲೆ ಸಣ್ಣೂರಿನಲ್ಲಿ ಹುರಿದ್ರೇ ಸಾಂಬಾರು ಟೇಸ್ಟಾಗಿರುತ್ತೆ. ನಾವು ಫ್ಲೇಮ್ ಜಾಸ್ತಿ ಇಟ್ಕೊಂಡು ಹುರಿದಾಗ ಸೀದೋಗ್ಬಿಟ್ರೆ ಮಸಾಲೆ ಸಾಂಬಾರು ಟೇಸ್ಟ್ ಇರೋದಿಲ್ಲ. ಆದಷ್ಟು ಸಣ್ಣೂರಿನಲ್ಲಿ ಹುರ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಹಾಕಿದ್ದೀನಿ. ಹಾಗೆ ಶುಂಠಿ ಸ್ವಲ್ಪ ಹುರ್ಕೊಂಡ್ಮೇಲೆ ಇವಾಗ ಧನಿಯಾ ಬೀಜ ಹಾಕ್ತಾಯಿದ್ದೀನಿ. ಧನಿಯಾ ಬೀಜ ಪುಡಿ ಹಾಕೋದಕ್ಕಿಂತ ಬೀಜ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಸಾಂಬಾರು ಘಮ ಇನ್ನೂ ಚೆನ್ನಾಗಿರುತ್ತೆ. ಸಣ್ಣೂರಿನಲ್ಲಿ ಹುರ್ಕೋತಾ ಇದ್ದೀನಿ. ಹಾಗೆ ಕಾಯಿ, ನಾನಿಲ್ಲಿ 4 ಜನಕ್ಕಾಗುವಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಲೆಕ್ಕ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಟೊಮೆಟೊ ಅರ್ಧ ನಾನು ಮಸಾಲೆ ಹುರಿಯೋದಕ್ಕೆ ಹಾಕ್ತಾಯಿದ್ದೀನಿ, ಇನ್ನರ್ಧ ನಾನು ಕಾಳು ಜೊತೆ ಹಾಕ್ತೀನಿ. ಚೆನ್ನಾಗಿ ಸಣ್ಣೂರಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಫ್ರೈ ಆಗಿದೆ. ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ. ಈಗ ಇದನ್ನು ಒಂದು ತಟ್ಟೆಯಲ್ಲಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಅದೇ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಣ್ಣಗೆ ಹೆಚ್ಚಿರೋ ಒಂದು ಅರ್ಧ ಈರುಳ್ಳಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಈಗ ಫ್ರೈ ಆಗಿದೆ ಈರುಳ್ಳಿ. ಈಗ ಅವರೆಕಾಳು, ಇದಕ್ಕಿರೋ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು 10 ಸೆಕೆಂಡ್ಸ್ ಸಾಕು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಿದ್ದರೆ ಹಾಕ್ಕೋಬೋದು, ಬಟ್ ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೆಲವರು ಬದನೆಕಾಯಿ ಹಾಕ್ತಾರೆ. ನನಗೆ ಬದನೆಕಾಯಿ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಆಲೂಗಡ್ಡೆ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಹುರ್ಕೊಂಡಿರೋದ್ರಿಂದ, ಮಸಾಲೆಗೆ ಹಾಕಿರೋದ್ರಿಂದ ನಾನು ಈ ಪೌಡ್ರ್ ಹಾಕ್ತಾಯಿಲ್ಲ, ಧನಿಯಾ ಪೌಡ್ರು, ಧನಿಯಾ ಬೀಜನೇ ಹಾಕಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಅಷ್ಟೇ ಸಣ್ಣ ಉರಿನಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಅರ್ಧ ಟೊಮೆಟೊ ನಾನು ಮಸಾಲೆಗೆ ಹಾಕಿದ್ದೀನಿ, ಇನ್ನರ್ಧ ಇಲ್ಲಿ ಸಾಂಬಾರಿಗೆ ಕಾಳು ಜೊತೆ ಹುರಿಯೋಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ನಿಮಿಷ ಸಣ್ಣೂರಿನಲ್ಲಿ ಮುಚ್ಚಿ ಬಿಟ್ಬಿಡೋಣ. ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ. ಇದೆಲ್ಲ ತಣ್ಣಗಾಗಿದೆ. ಈಗ ಸ್ವಲ್ಪ ನೀರು ಹಾಕಿ ಮಸಾಲೆ ರುಬ್ತಾ ಇದ್ದೀನಿ. ನೋಡಿ, ಈಗ ಮಸಾಲೆ ಈ ಒಂದು ಹದಕ್ಕೆ ರುಬ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ಫ್ರೈ ಆಗಿದೆ. ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಮಸಾಲೆಗೆ ತಕ್ಷಣ ನಾವು ನೀರು ಹಾಕಬಾರ್ದು, ಸ್ವಲ್ಪ ಅದು ಫ್ರೈ ಆಗೋಕ್ಕೆ ಬಿಡಬೇಕು. ನಾವು ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಅದು ಫ್ರೈ ಆದಮೇಲೆ 1 ನಿಮಿಷ ಸಾಕು. ಅದು ಫ್ರೈ ಆದಮೇಲೆ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಯಾವ ಹದಕ್ಕೆ ಬೇಕು ನಮಗೆ ಸಾಂಬಾರು ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಸತಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ.
ಇದು ಒಂದು ವಿಷಲ್ ಆದರೆ ಸಾಕು, ಯಾಕಂದರೆ ನೆಂದಿರೋದ್ರಿಂದ ಕಾಳು ತುಂಬ ಬೆಂದರೆ ಚೆನ್ನಾಗಿರೋದಿಲ್ಲ. ಒಂದು ವಿಷಲ್ ಸಾಕು. ಆಮೇಲೆ ಸಿಮ್ಮಲ್ಲಿ 1-2 ಮಿನಿಟ್ಸ್ ಬಿಟ್ಟರೆ ಸಾಕು. ಈಗ ಪೂರಿಗೆ ಈ ಕಡೆ ಹಸಿಟ್ಟು ಕಲಿಸ್ಕೊಳ್ಳೋಣ. ನೋಡಿ, 1 ಅಳತೆ ಗೋಧಿ ಹಿಟ್ಟು, ಅದಕ್ಕೆ 1/4 ಅಳತೆ ಮೈದಾ ಹಿಟ್ಟು, ಹಾಗೆ 1 ಸ್ಪೂನು ಅಥವಾ 1.5 ಸ್ಪೂನು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಣ್ಣೆ, ಕಾಯ್ದಿರೋ ಎಣ್ಣೆ, ಬಿಸಿ ಎಣ್ಣೆ 1-2 ಸ್ಪೂನು ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಪೂರಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಪೂರಿ ಸಾಫ್ಟಾಗಿ ಬರುತ್ತೆ ಮತ್ತು ಎಣ್ಣೆನೂ ಜಾಸ್ತಿ ಎಳ್ಕೊಳ್ಳೋದಿಲ್ಲ. ತುಂಬ ಟೇಸ್ಟಾಗಿರುತ್ತೆ, ಒಳ್ಳೆ ಕಲರ್ಫುಲ್ಲಾಗೂ ಬರುತ್ತೆ. ಈ ಥರ ಮಾಡಿ ನೋಡಿ ಒಮ್ಮೆ. ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ರೆಡಿ ಆಯಿತು. ಇದು ಕುಕ್ಕರು 1 ವಿಷಲ್ ಬಂತು. ಈಗ ಪೂರಿ ಲಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಬೇಕು, ತುಂಬ ತೆಳ್ಳಗೆ ಲಟ್ಟಿಸಿದ್ರೆ ಪೂರಿ ಒರಟಾಗಿಬಿಡುತ್ತೆ. ಸ್ವಲ್ಪ ಮಂದ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ. ಜಾಸ್ತಿ ಹೊತ್ತು ಬಿಡಬಾರ್ದು. ನೋಡಿ, ರೆಡಿ ಆಯಿತು ಪೂರಿ. ಈಗ ಸಾಂಬಾರು ರೆಡಿ ಆಯಿತು. ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ. ಅನ್ನಕ್ಕಾದರೂ ತಿನ್ಬೋದು ನೀವು. ಆ ಒಂದು ಹದಕ್ಕೂ ಕೂಡ ಆಗಿದೆ. ಈಗ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಪೂರಿ ಹಾಗೂ ಹಿದ್ಕಿದವರೆಕಾಳು ಸಾಂಬಾರು ರೆಡಿ ಆಯಿತು. ಇದು ಚಪಾತಿಗೆ, ಪೂರಿಗೆ ಹಾಗೂ ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಆಗುತ್ತೆ, ಭಾಳ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಂದ್ಸತಿ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್. ಹಾಗೆ ನಿಮಗೆ ಏನು ಅನ್ನಿಸ್ತು ಈ ಒಂದು ರೆಸಿಪಿನ ನೋಡಿ, ನಿಮ್ಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.